ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುನಿಯಪ್ಪನವರ ಪರವಾಗಿ ಪರಮೇಶ್ವರ್ ಅವರು ಬ್ಯಾಟ್ ಬೀಸಿದ್ದಾರೆ. ಯಾಕಾಗಬಾರದು? ಒಂದು ವೇಳೆ ಮುನಿಯಪ್ಪನವರು ಏನಾದರೂ ಸಿಎಂ ಆದರೆ ನಾನು ಖುಷಿ ಪಡ್ತೀನಿ ಅಂತ ಹೇಳಿದ್ದಾರೆ. ಮುಂದಿನ ಸಿಎಂ ಮುನಿಯಪ್ಪ ಅಂತ ಬೆಂಬಲಿಗರು ಘೋಷಣೆ ಕೂಗಿರ್ತಕ್ಕಂಥದ್ದು. ಮುನಿಯಪ್ಪ ಪರ ಈಗ ಪರಮೇಶ್ವರ್ ಅವರು ಬ್ಯಾಟ್ ಮಾಡಿದ್ದಾರೆ. ಮುನಿಯಪ್ಪ ಸಿಎಂ ಆದ್ರೆ ತಪ್ಪೇನು? ಮುನಿಯಪ್ಪ ಸಿಎಂ ಆದರೆ ಸಂತೋಷ ಪಡ್ತೀನಿ ಅಂತ ಪರಮೇಶ್ವರ್ ಆಡಿದ್ದಾರೆ. ಡಿಕೆಶಿ ಪರವಾಗಿಯೂ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ಪಕ್ಷದಲ್ಲಿ ಡಿಕೆಶಿಯಷ್ಟು ಸಮರ್ಥರು ಯಾರಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಆಡಿದ್ದಾರೆ. ಅಲ್ಲಿಗೆ ಏನು ಬೇಕಾದರೂ ಆಗಬಹುದು ಅನ್ನೋ ರೀತಿಯಲ್ಲಿ ಮಾತು. ಮುನಿಯಪ್ಪ ಕೂಡ ಸೀನಿಯರ್ ಮೋಸ್ಟ್ ಲೀಡರ್, ತಪ್ಪೇನು? ಅವರು ಮುಖ್ಯಮಂತ್ರಿ ಆದರೆ ಡಿ ಕೆ ಶಿವಕುಮಾರ್ಗಿಂತ ಸಮರ್ಥರು ಯಾರಿದ್ದಾರೆ? ಎಲ್ಲರೂ ಕೂಡ, ಈವನ್ ಪರಮೇಶ್ವರ್ ಕೂಡ ಮುಖ್ಯಮಂತ್ರಿ ಆಗುವಂತಹ ಇಂಗಿತವನ್ನು ವ್ಯಕ್ತಪಡಿಸಿದರು. ಹಾಗಾಗಿ ಕಾಂಗ್ರೆಸ್ನಲ್ಲಿ ತುಂಬ ಜನ ಲೀಡರ್ಸ್ ಇದ್ದಾರೆ, ಮುಖ್ಯಮಂತ್ರಿ ಅಭ್ಯರ್ಥಿಗಳು. ತಪ್ಪೇನು ಅನ್ನೋ ರೀತಿಯಲ್ಲಿ ಪರಮೇಶ್ವರ್ ಅವರು ಮಾತಾಡಿದ್ದಾರೆ. ಸಾಮಾನ್ಯ ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ. ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ. ಯಾಕೆಂದರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ. ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದರೆ ಸಂತೋಷ ಪಡೋಕ್ಕಾಗಲ್ವ ನಾವು? ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ. ನಾನು ಕೂಡ ಅವರು ಆಗೋದಾದರೆ ನಾನು ಸಂತೋಷ ಪಡ್ತೀನಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ಈಗ ಬೆಂಬಲಿಗರು ತಮ್ಮ ತಮ್ಮ ನಾಯಕರನ್ನ ಮೆಚ್ಚೋದಕ್ಕೆ ಮುಂದಿನ ಸಿಎಂ ಅಂತ ಘೋಷಣೆಗಳನ್ನ ಕೂಗ್ತಾರೆ, ಓಕೆ. ಆದರೆ ಲೀಡರ್ಸ್ಗಳಲ್ಲಿ ನಾಯಕತ್ವದ ಬಗ್ಗೆ ಅಥವಾ ಸಂಪುಟ ಪುನರ್ರಚನೆ ಬಗ್ಗೆ ಏನೂ ಕ್ಲಾರಿಟಿ ಇಲ್ಲ ಅಂದಾಗ ಇಂತಹ ಮಾತುಗಳು ಕೇಳಿಬರುತ್ತಾ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಇವತ್ತು ಪರಮೇಶ್ವರ್ ಅವರು ಕೂಡ ಮಾತನಾಡಿದ್ರು. ಹೈಕಮಾಂಡ್ ಅವರು ನಮಗೆ ಏನು ಹೇಳಿದೇನೆ ನಾವೇನು ಮಾತಾಡೋಕ್ಕಾಗಲ್ಲ, ಪುನಾರಚನೆ ಆಗಲಿ CM ಬದಲಾವಣೆ ಆಗಲಿ ಎಲ್ಲವನ್ನೂ ಕೂಡ ಹೈಕಮಾಂಡ್ ಅವರೇ ತೀರ್ಮಾನ ಮಾಡಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಆದರೆ ಸಹಜವಾಗಿ ನಾಯಕರುಗಳು ಎಲ್ಲಿದ್ದರೂ ಕೂಡ ಅವರ ಅಭಿಮಾನಿಗಳು, ಬೆಂಬಲಿಗರು ಮುಂದಿನ ಮುಖ್ಯಮಂತ್ರಿ ಅನ್ನುವಂಥ ಘೋಷಣೆ ಕೂಗ್ತಾರೆ. ಮುಖ್ಯವಾಗಿ CM ರೇಸ್ನಲ್ಲಿ ಯಾರೆಲ್ಲ ಇದ್ದಾರೆ ಅವರು ಎಲ್ಲೇ ಹೋದರೂ ಕೂಡ ಅಭಿಮಾನಿಗಳು, ಆಪ್ತರು, ಬೆಂಬಲಿಗರು ಆ ಒಂದು ಘೋಷಣೆಯನ್ನು ಕೂಗೋದು ಸಹಜ. ನಿನ್ನೆ ಮುನಿಯಪ್ಪನವ್ರಿಗೂ ಕೂಡ ಮುಂದಿನ ಮುಖ್ಯಮಂತ್ರಿ ಅನ್ನುವಂತಹ ಘೋಷಣೆಯನ್ನು ಅವರ ಪರವಾಗಿ ಘೋಷಣೆ ಕೂಗಿದ್ರು. ಅದು ಕೂಡ ಸಾಕಷ್ಟು ಚರ್ಚೆ ಆಯಿತು. ಮುನಿಯಪ್ಪನವ್ರ ಬಗ್ಗೆನೂ ಕೂಡ ಪರಮೇಶ್ವರ್ ಅವರು ಮಾತನಾಡಿದ್ರು. ಮುನಿಯಪ್ಪನವರು ಸಮರ್ಥರಿದ್ದಾರೆ, ಹಿರಿಯರಿದ್ದಾರೆ, ಕೇಂದ್ರ ಸಚಿವರಾಗಿದ್ದವರು, ಈಗ ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಅವರು ಕೂಡ CM ಆಗೋದಕ್ಕೆ ಅರ್ಹರು. ಅವರು ತುಳಿತಕ್ಕೊಳಗಾಗಿರುವಂತಹ ಸಮುದಾಯದಿಂದ CM ಆಗ್ತಾರೆ. ಆ ಥರ ಆದರೆ ನಾನು ಕೂಡ ಸಂತೋಷ ಪಡ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಇವತ್ತು ಪರಮೇಶ್ವರ ನಿವಾಸದಲ್ಲೂ ಕೂಡ ಅವರ ಅಭಿಮಾನಿಗಳು ಅವರ ಮುಂದಿನ ಮುಖ್ಯಮಂತ್ರಿ ಪರಮೇಶ್ವರ್ ಅನ್ನುವಂಥ ಘೋಷಣೆಯನ್ನು ಕೂಗಿದ್ರು. ಇಂಥ ಸಂದರ್ಭದಲ್ಲಿ ಆ ಘೋಷಣೆಗಳು ಸಹಜವಾಗಿ ಜಾಸ್ತಿ ಕೇಳಿ ಬರ್ತಾ ಇರ್ತವೆ. ನಾಯಕರುಗಳು ಅದ್ರ ಬಗ್ಗೆ ಒಂದೊಂದ್ಸಲ ಒಳಗೊಳಗೇನೆ ಖುಷಿನೂ ಆಗ್ತಾರೆ, ಆದರೆ ಬ್ಯಾಲೆನ್ಸ್ಡ್ ಆಗಿ ನೋಡ್ಕೊಂಡು ಹೋಗ್ತಾರೆ. ಒಟ್ಟಾರೆಯಾಗಿ ಒಂದು ಕಡೆ ಹೇಳಿಕೆಗಳು, ಗೊಂದಲಗಳು, ಸಂಪುಟ ಪುನಾರಚನೆ ಆಗಲಿ, CM ಬದಲಾವಣೆ ಆಗಲಿ, ಈ ಥರದ ಹೇಳಿಕೆಗಳು. ಇನ್ನೊಂದು ಕಡೆ ಅಭಿಮಾನಿಗಳು, ಅವರ ಆಪ್ತರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸಂದರ್ಭ ಸಿಕ್ಕಿದಾಗಲೆಲ್ಲ ಘೋಷಣೆಗೆ ಹೋಗೋದು, ಇವೆಲ್ಲವೂ ಕೂಡ ರಾಜಕಾರಣದಲ್ಲಿ ಸಹಜವಾಗಿ ನಡೀತಾ ಇರ್ತವೆ. ಒಟ್ಟಾರೆಯಾಗಿ ಸದ್ಯದ ಕುತೂಹಲ ಏನಂದರೆ ಪುನಾರಚನೆ ಆಗುತ್ತಾ ಅಥವಾ ಕ್ರಾಂತಿ ಆಗುತ್ತಾ ಅನ್ನುವಂಥ ವಿಚಾರ. ಸಾಕಷ್ಟು ಜಟಾಪಟಿ, ಸಾಕಷ್ಟು ಚರ್ಚೆ ಕೂಡ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಏನಾಗುತ್ತೆ ಕಾದೊಡಬೇಕು. ಎಲ್ಲಕ್ಕೂ ಕೂಡ ಬಿಹಾರ ಫಲಿತಾಂಶ ಆದ ನಂತರ ಒಂದು ಸ್ಪಷ್ಟತೆ ಸಿಗುತ್ತೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಮಸೂದ್, ತಮ್ಮ ಎಲ್ಲ ಮಾಹಿತಿಗೆ ಧನ್ಯವಾದ. ಅದಕ್ಕೆ ಹೇಳಿದ್ದು, ನಾಯಕರಲ್ಲೇ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಅದು ಸಂಪುಟ ಪುನರ್ರಚನೆ ಮಾಡ್ತಾರಾ, ಮುಖ್ಯಮಂತ್ರಿ ಬದಲಾವಣೆ ಮಾಡ್ತಾರಾ, ಇಲ್ಲ ಅಂತಂದಾಗ ಈ ಥರ ಒಂದು ರೀತಿ ಗೊಂದಲದ ಪರಿಸ್ಥಿತಿ ನಿರ್ಮಾಣ ಆಗ್ತಕ್ಕಂಥದ್ದು ಸಹಜ. ಮುಂದಿನ ಮುಖ್ಯಮಂತ್ರಿ ಶ್ರೀ ಅಣ್ಣನಿಗೆ ಸಾಹೇಬ್ರಿಗೆ ಜೈ. ಎಲ್ಲ ಬರ್ತಾರೆ.